ಹಾ ಎಲ್ಲ ನಮ್ಮ ಹರಿದಾಸರ ಬಗ್ಗೆ ಪರಿಚಯ ಆಗಲಿಕ್ಕೆ ಒಳ್ಳೆಯ ಒಂದು ಅವಕಾಶ ಆಯ್ತು. ನಿಮ್ಗೇನು ಮೇಡಮ್? ಆ ಶತಮಾನದಲ್ಲಿ ಎಲ್ಲರೂ ಇದ್ದಂಥವ್ರು ಸಮಕಾಲೀನರು ಸರ್. ನಮ್ಮ ಕರ್ನಾಟಕದಲ್ಲೇ ಇಷ್ಟು ಭಕ್ತಿ ಸಾರ ಇದೆ, ಈಗ ಇಷ್ಟು ಅಖಂಡವಾದಂತ ಒಂದು ಭಕ್ತಿ ಸಾರ ದಾಸರಿರುವಂತ ಸ್ಥಳ ನಮ್ದು ಅಲ್ವಾ? ಹೌದು. ಅದ್ಭುತವಾಗಿ ಬಂದಿದೆ ಇದು, ಬಹಳಷ್ಟು ಚೆನ್ನಾಗಿದೆ. ಮೂವಿ ತುಂಬಾ ಡಿಫ್ರೆಂಟ್ ಆಗಿದೆ. ಭಕ್ತಿ ಮಾರ್ಗದ ಕಡೆ ತುಂಬಾ ಇಂಪಾರ್ಟೆನ್ಸ್ ತೋರಿಸಿದೆ. ಕೀರ್ತನೆಗಳು ಹೇಗನ್ನಿಸ್ತು ಮೂವಿ? ಚೆನ್ನಾಗಿದ್ಯಾ? ಕೀರ್ತನೆಗಳು ದಾಸರ ಬಗ್ಗೆ ಎಷ್ಟು ಒಳ್ಳೆ ರೀತಿಯಿಂದ ಇದು ಮಾಡಿಸರಿ, ಭಕ್ತಿ ಭಾವನ ಮೂಡುತ್ತದೆ. ಕೀರ್ತನೆಗಳು ಕಡಿಮೆ ನನ್ಗೆ ತುಂಬಾ ಬೇಜಾರಾಯ್ತು. ನಮ್ ಜನ ಯಾಕೆ ನೋಡ್ತಾ ಇಲ್ಲ ಇಂಥವ್ನೆಲ್ಲ. ಅಷ್ಟು ಕಣ್ಣು ಮುಂದೆ ಕಟ್ಟಿದಾಗ ಭಕ್ತಿ ಭಾವನೆ ಒಳಗೆ ತುಂಬಿ ತುಳುಕಾಡ್ಸಿದೆ. ಇಂಥವೆಲ್ಲ ಜನಕ್ಕೆ ಈಗಿನ ಜನರೇಷನ್ ನೋಡ್ಬೇಕು ಬಂದು. ಏನ್ ಹೇಳ್ಬೇಕು 16 ನೋಡ್ಬೇಕು ಅಂತ ನನ್ನ ಅನ್ಸಿಕೆ. ಟೀನೇಜ್ ನೋಡ್ಬೇಕು, ಏನಾದ್ರು ಸ್ವಲ್ಪ ಚೇಂಜ್ ಆಗುತ್ತೆ. ಅವ್ರು ಬಂದು ಇಂಥವ್ನೆಲ್ಲ ನೋಡ್ಬೇಕು, ಮನ ಪರಿವರ್ತನೆ ಆಗ್ಬೇಕು ಅವ್ರ ಮನ್ಸಲ್ಲಿ. ಬಂದೆ 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 ಬಂದೆ. ಅದು ನಾಮಗಳು ಏನದ ದೇವ್ರ ನಾಮ ತುಂಬಾ ಚೆನ್ನಾಗಿದೆ. ಭಕ್ತಿ ಪರಶ ತುಂಬಾ ಚೆನ್ನಾಗದ್ರಿ, ತುಂಬಾ ಚೆನ್ನಾಗಿ ಕೀರ್ತನೆಗಳು ಬೇಸ್ ಮಾಡಿದ್ರಿ. ಥ್ಯಾಂಕ್ ಯು. ಬಹಳ ಬೇಸ್ ಇತ್ತು. ಕೀರ್ತನೆಗಳು ವೈಕುಂಠದಾಸರ ಬಗ್ಗೆ ಗೊತ್ತಿರ್ಲಿಲ್ಲ ಅಷ್ಟೊಂದು ಅನ್ಸುತ್ತೆ. ಹೌದು ವೈಕುಂಠದಾಸರಿಗೆ ಹೌದು ಹೌದು. ಹ್ಞೂ ಸರ್, ಸಂದೇಶ ಸರ್, ಹೌದು. ಭಕ್ತಿ ಸಾರ.